ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆಯನ್ನು ರಾಜ್ಯ ಸರ್ಕಾರ ತಂದಿತ್ತಲ್ಲ, ಈಗ ಅದನ್ನು ಸೆಷನ್ನಲ್ಲಿ ಇವಾಗಲೇ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರವಾಗಿದೆ. ರಾಜ್ಯಪಾಲರ ಸಹಿ ಕೂಡ ಆಗಿತ್ತು. ಈಗ ವಿಧಾನಸಭೆಯಲ್ಲಿ ಕೂಡ ಅಂಗೀಕಾರ ಆಗಿದೆ. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ರಾಜ್ಯದಲ್ಲಿ ವಿಪರೀತವಾಗಿತ್ತು. ಅದನ್ನು ತಡೆಯೋದಕ್ಕೋಸ್ಕರ ಸುಗ್ರೀವಾಜ್ಞೆಯನ್ನು ರಾಜ್ಯ ಸರ್ಕಾರ ತಂದಿತ್ತು. ಸೊ ಈಗ ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ವಿಧೇಯಕ ಅಂಗೀಕಾರ ಆಗಿದೆ. 10 ವರ್ಷದವರೆಗೆ ಜೈಲು, 5 ಲಕ್ಷದವರೆಗೆ ದಂಡ ಪ್ರಸ್ತಾಪ. ಸಮಗ್ರ ಚರ್ಚೆ ಬಳಿಕ ಸರ್ವಾನುಮತದಿಂದ ವಿಧೇಯಕಕ್ಕೆ ಅಂಗೀಕಾರ ಸಿಕ್ಕಿದೆ. ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಮತ್ತು ಲೇವಾದೇವಿದಾರರ ಕಾನೂನು ಬಾಹಿರ ಸಾಲ ವಸೂಲಾತಿಗೆ ಲಗಾಮ್ ಹಾಕಿದ್ದಾರೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕ. ನಮ್ಮ ರಾಜ್ಯದೊಳಗೆ ಸಣ್ಣ ರಾಜ್ಯದೊಳಗನ 40,000 ಕೋಟಿ ರೂಪಾಯಿಯಷ್ಟು ಈ ಹಣ ವಹಿವಾಟು ನಡೀತೈತಿ. 40,000 crores. ಆಮೇಲೆ ವಾಟ್ ಈಸ್ ದಿಸ್ ಮನಿ, ಫ್ರಮ್ ವೇರ್ ದಿಸ್ ಹ್ಯಾಸ್ ಕಮ್? ದಿಸ್ ಈಸ್ ನಾಟ್ ಕಮ್ ಫ್ರಮ್ ಗವರ್ಮೆಂಟ್ ಗ್ರಾಂಟ್ಸ್ ಆರ್ ಬೈ ಎನಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಲೋನ್ಸ್. ಬ್ಲ್ಯಾಕ್ ಮಾರ್ಕೆಟ್, ಬ್ಲ್ಯಾಕ್ ಮನಿ. ಈ ಬ್ಲ್ಯಾಕ್ ಮನಿನ ನಾವಿಷ್ಟು ಗಳಿಸೋದಕ್ಕೆ ನೋಡಿ, ಅದು 50% ಗಳಿಕೆ ಮಾಡ್ತೈತೆ. ಅದು ಯಾವ ಬಿಸ್ನೆಸ್ನೊಳಗೂ 15-20 ಅಂತೂ ಯಾವುದೂ ಆನೆಸ್ಟ್ ಬಿಸ್ನೆಸ್ನೊಳಗೆ ಪ್ರಾಫಿಟ್ ಆಗೋದಿಲ್ಲ. ಆದರೆ ಹಿಯರ್ ವೆನ್ ಎ ಮ್ಯಾನ್ ಇನ್ವೆಸ್ಟ್ ವಿತ್ ಹಿಸ್ ಬ್ಲ್ಯಾಕ್ ಮನಿ, he gets at least average 40-50% of profit. This is what is the society now. ಆದ್ದರಿಂದ ನಾವು ಈ ಕಾನೂನಿನ ಮುಖಾಂತರ